ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಹುರುಳಿಕಾಳಿನ ಜಿಂಕ ಅಥವಾ ಹುರುಳಿಕಾಳಿನ ಗೊಜ್ಜು ರೊಟ್ಟಿಗೆ ತುಂಬ ಅದ್ಭುತವಾದ ಕಾಂಬಿನೇಷನ್ ಆಗಿರುತ್ತೆ. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 2 ಹಿಡಿ ಆಗೋಷ್ಟು ಹುರುಳಿಕಾಳನ್ನು ತಗೊಂಡಿದ್ದೀನಿ. ಸೋಸಿ ಕ್ಲೀನ್ ಮಾಡಿ ತೊಳೆದಿಲ್ಲ, ಹಾಗೆ ಹಾಕಿದ್ದೀನಿ. ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ಕೆಂಪಗಾಗೋಷ್ಟು ಹುರಿದ್ರೆ ಸಾಕಾಗತ್ತೆ. 2 ಹಿಡಿ ತೊಗೊಂಡಿದ್ದೀನಿ. ಇದು ನನಗೆ ಇನ್ನೂ ಸ್ವಲ್ಪ ಮಿಕ್ಕತ್ತೆ, ಅದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಈಗ ಇಬ್ಬರಿಗೆ 1 ಹಿಡಿ ಆಗೋಷ್ಟು ಹುರುಳಿಕಾಳು ಸಾಕಾಗತ್ತೆ. ಅದಕ್ಕೆ ನಾವು ಬೇರೆ ಪದಾರ್ಥಗಳನ್ನು ಸೇರಿಸೋದ್ರಿಂದ ನೋಡಿ ಇಷ್ಟು ಕಂದು ಬಣ್ಣಕ್ಕೆ ಬಂದರೆ ಸಾಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಆಗಿದೆ, ಡೀಪ್ ಫ್ರೈ. ನೋ ವರೀಸ್, ಅದೇನು ಸೀಕ್ಲು ವಾಸನೆ ಬರೋದಿಲ್ಲ, ಚೆನ್ನಾಗಿರುತ್ತೆ, ತುಂಬ ಅದ್ಭುತವಾದ ಟೇಸ್ಟ್ ಬರುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಬಂದು ಕರಿಬೇವು, ಸಾಸಿವೆ, ಹಸಿಮೆಣ್ಸಿನ್ಕಾಯಿ, 1 ಚಿಕ್ಕ ಟೊಮ್ಯಾಟೊ, ಮೀಡಿಯಮ್ ಗಾತ್ರದ 2 ಈರುಳ್ಳಿ. ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ನೀವು ಬಳಸ್ಕೊಬೋದು. ಮತ್ತು ನಾವು ಹುರಿದಿರೋವಂಥ ಹುರುಳಿ ಕಾಳನ್ನು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಹಾಗೆ ಡ್ರೈ ರೋಸ್ಟ್ ಮಾಡಿದ್ದನ್ನು ಹಾಗೆ ಡ್ರೈಯಾಗೇ ಪೌಡ್ರ್ ಮಾಡಬೇಕಾಗತ್ತೆ, ನೀರನ್ನು ಬೆರೆಸೋ ಹಾಗಿಲ್ಲ. ತದನಂತರ ಒಂದು ಬಾಣಲಿಯನ್ನು ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಆಯಿಲ್, ಸ್ವಲ್ಪ ಸಾಸಿವೆ. ನೋಡಿ ಎಣ್ಣೆ ಕಾದಿಂತ ನೋಡ್ಕೋಬೇಕು. ಎಣ್ಣೆ ಇದು ಸಾಸಿವೆ ಚಿಟಪಟ ಅಂತ ಚಿಡ್ದಾಗ್ಲೇ ಅದಕ್ಕೆ ಹಾಕಬೇಕಾಗತ್ತೆ. ಮೊದಲಿಗೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕಡಲೆಬೇಳೆ, ಉದ್ದಿನಬೇಳೆ ಏನು ಬೇಕಾದ್ರೂ ನೀವು ಬೆರೆಸ್ಕೋಬೋದು. ನನಗೆ ಸಾಕು ಸಾಸಿವೆ, ಕರಿಬೇವು ಹಾಕಿ ನಾನೀಗ ಮೊದಲಿಗೆ ಫ್ರೈ ಮಾಡ್ತಾಯಿದ್ದೀನಿ. ಇದು ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ಒಂದು ಅಡುಗೆ, ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೆಲ್ತಿಯಾಗಿ ಮಾಡುವಂಥದ್ದು. ಇದಕ್ಕೆ ನಾನು ಅಕ್ಕಿ ಮತ್ತು ರಾಗಿ ಹಿಟ್ಟನ್ನು ಬೆರೆಸಿರುವಂಥ ದೋಸೆ ಅಥವಾ ರೊಟ್ಟಿ, ಯಾವ ರೀತಿ ಬೇಕಾದ್ರೂ ನಾವು ತುಂಬ ರೋಸ್ಟ್ ಮಾಡಿದಾಗ ಅದು ರೊಟ್ಟಿ ಆಗುತ್ತೆ. ಹಾಗೆ ಹಸಿಯಾಗಿ ಸ್ವಲ್ಪ ಸಾಫ್ಟಾಗಿದ್ದಾಗಲೇ ತೆಗೆದುಬಿಟ್ರೆ ದೋಸೆ ಅಷ್ಟೇ. ಆ ರೀತಿಯಾದಂಥ ರೊಟ್ಟಿಯನ್ನು ನಾನು ಮಾಡಿದ್ದೆ. ತುಂಬ ಅದ್ಭುತವಾಗಿ ಬರುತ್ತೆ. ಬಾಯಿ ಕೆಟ್ಟಾಗ ಹೇಗೆ ಬರುತ್ತೋ ಏನು ಮೊದಲಿಗೆ ಸಾಸಿವೆ, ಕರಿಬೇವು ಹೇಗಿರುತ್ತೆ ಅಂತ ತದನಂತರ ಭಯ ಆಗಿದೆ. ಹಸಿಮೆಣಸಿನಕಾಯಿ, ಸೊ ಅಲ್ಲಲ್ಲಿ ಸ್ವಲ್ಪ ಪದ ಬಳಕೆಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ ದಯವಿಟ್ಟು ತುಂಬ ಫ್ರೈ ಅಂತೇನಿಲ್ಲ, ಅಕ್ಸೆಪ್ಟ್ ಮಾಡಿ. ನಿಮ್ಮಲ್ಲೊಬ್ಬಳು ಅಂತ ನಮಗೂ ಪ್ರೋತ್ಸಾಹಿಸಿ, ಹೀಗೆ ನಮ್ಮನ್ನು ಬೆಳೆಯೋದಕ್ಕೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈಗ ನೋಡಿ, ಸಣ್ಣ ಗಾತ್ರದ ಟೊಮೆಟೊ ಇಬ್ಬರಿಗೆ ಮಾಡ್ತಾ ಇರೋದಲ್ವ ನಾನು, ಹಾಗಾಗಿ ನಾನು ನಮ್ಮ ಯಜಮಾನಿಗೆ ಇಬ್ಬರಿಗೆ ಮಾಡ್ತಾ ಇರೋದು. ನನಗೆ 2 ವರ್ಷದ ಮಕ್ಕಳಿದ್ದಾಳೆ, ಅವಳೇನು ಜಾಸ್ತಿ ತಿನ್ನಲ್ಲ ಖಾರ, ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ. ಸೊ ನಾನು ಇಬ್ಬರಿಗಾಗಷ್ಟು ಮಾಡ್ಕೊತಾ ಇದ್ದೀನಿ. 2 ಹಿಡಿ ರೋಸ್ಟ್ ಮಾಡಿದ್ದೀನಿ. 1 ಹಿಡಿಯಷ್ಟು ಮಾತ್ರ ನಾನು ಮೀನ್ಸ್ ಹಾಫ್ ಪೌಡ್ರ್ ಏನಾಗಿರುತ್ತೆ ನೋಡಿ, ಈ ಪೌಡ್ರ್ ಆಗಿದೆಯಲ್ಲ, ಇದರಲ್ಲಿ ಅರ್ಧ ಪ್ರಮಾಣದಷ್ಟು ಮಾತ್ರ ನಾನು ಗ್ರೇವಿ ಮಾಡ್ತಾಯಿದ್ದೀನಿ. ಇನ್ನು ಅರ್ಧ ಪ್ರಮಾಣನ ನಾನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನನಗೆ ಯಾವಾಗಾದ್ರು ಅರ್ಜೆನ್ಸಿ ಇದ್ದಾಗ, ಎಲ್ಲರೂ ಹೋಗಬೇಕು ಅಂದಾಗ ತಟ್ ಅಂತ ಮಾಡ್ಕೊಂಬಿಡ್ಬೋದು. ಹಾಗಾಗಿ ನೋಡಿ ಈ ರೀತಿ ನುಣ್ಣಗೆ ಪುಡಿ ಹಾಕಬೇಕು. ಇನ್ನೂ ಯಾವ ಥರ ಅಂದರೆ ನೀವು ಜರಡಿ ಇಟ್ಕೊಂಡ್ರೂ ಒಳ್ಳೆಯದೇ, ತೊಂದರೆ ಏನಿಲ್ಲ. ಅದು ಮತ್ತೆ ಪೌಡ್ರು ಮಾಡ್ಬೋದು ನೀವು ಬೇಕಿದ್ದರೆ. ನೋಡಿ ಈ ರೀತಿ, ಯಾಕೆಂದರೆ ಅದು ಡೈರೆಕ್ಟಾಗಿ ನಾವು ಪೌಡ್ರ್ ಹಾಕಿ ನೀರು ಹಾಕ್ತೀವಿ ಅಂದರೆ ಅಂದಾಗ ಅದು ಗಂಟುಗಳಾಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ತಣ್ಣೀರಲ್ಲೇ ಈ ರೀತಿ ಲಂಪ್ಸ್ ಇಲ್ದಂಗೆ ಕಲಿಸ್ಕೊಂಡು ಈ ರೀತಿ ನೀರಲ್ಲಿ ಕಲಸಿ ಬಿಡಬೇಕಾಗತ್ತೆ ಬಾಣಲಿಗೆ ಡೈರೆಕ್ಟಾಗಿ. ನೋಡಿ ಈರುಳ್ಳಿ ಟೊಮೆಟೊ ಎಲ್ಲ ಇನ್ನೂ ನೀಟಾಗಿ ಫ್ರೈ ಆಗಿಲ್ಲ, ಹಾಫ್ ಬಾಯ್ಲ್ ಆಗಿದೆ ಅಷ್ಟೇ. ಹೀಗಿದ್ದಾಗಲೇ ರುಚಿ ಜಾಸ್ತಿ. ಅರ್ಧಂಬರ್ಧ ಬೆಂದಿರೋ ತರಕಾರಿಗಳು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಿದೆ. ನೋಡಿ ಈ ರೀತಿ ಹಾಕಿರ್ತೀವಿ, ಅದು ಅವಾಗವಾಗ ಗಟ್ಟಿ ಆಗ್ತಾ ಇರುತ್ತೆ. ನಾವು ಅದಕ್ಕೆ ತಕ್ಕೋ ಹಂಗೆ ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಹಾಗೆ ಅವ್ರವ್ರ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನಾವು ನೀರನ್ನು ಬೆರೆಸ್ಕೊಳ್ತಾ ಹೋಗಬೇಕು. ಇದು ಇನ್ನೂ ಗಟ್ಟಿ ಆಗುತ್ತೆ. ನಾನು ಮತ್ತೆ 2 ಸಲ ನೀರು ಬೆರೆಸ್ಕೊಂಡಿದ್ದೀನಿ. ಚಿಕ್ಕದು ಕಾಫಿ ಲೋಟ ಬರುತ್ತಲ್ಲ, ಅದರಲ್ಲಿ ಎಕ್ಸ್ಟ್ರಾ ಇನ್ನೊಂದು ಲೋಟ ಹಾಕ್ಕೊಂಡೆ ನಾನು ಕೊನೆಯಲ್ಲಿ. ಅದನ್ನು ಬಿಟ್ಟರೆ ಈಗೇನು ಹಾಕಿದ್ದೀನಿ ಅಷ್ಟೇ, ಸುಮ್ಮನೆ ನಿಮ್ಮ ಅಳತೆಗೆ ತಕ್ಕಂಗೆ. ನಾನು ಕೊನೆಯಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಅದು ಅದಕ್ಕೆ ಬಂದರೆ ಸಾಕು. ಅದಕ್ಕೆ ನೋಡ್ಕೊತ ನೀವು ಎಷ್ಟು ನೀರು ಬೇಕೋ ಅದನ್ನು ನಿಮ್ಮ ಇಷ್ಟ ಬಂದಂತೆ ಬೆರೆಸ್ಕೊಳ್ಳಿ. ಉಪ್ಪು ನಾನು ಮೊದಲೇ ಹಾಕಿದ್ದೀನಿ ಫ್ರೈ ಮಾಡುವಾಗ, ಅಷ್ಟೇ ನಾನು ಹಾಕಿರೋದು, ಮತ್ತು ನಾನು ಹಾಕಿಲ್ಲ. ಪರ್ಫೆಕ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇದಕ್ಕೆ ಬಳಸಿರೋದು 2 ಹಸಿಮೆಣ್ಸಿನ್ಕಾಯಿ, ಮೀಡಿಯಮ್ ಗಾತ್ರದಂತಹ 2 ಈರುಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಕರಿಬೇವು ಹಾಕ್ಬೋದು, ಹಸಿಮೆಣ್ಸಿನ್ಕಾಯಿನೂ ಕೂಡ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೋಬೋದು. ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ನಿಮ್ಮ ಇಷ್ಟ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸಿಮ್ಮಲ್ಲಿ ಇಟ್ಕೊಬೇಕು ಅದನ್ನು ನಾವು ಕಲಸಿರೋಂಥ ಮಿಶ್ರಣ ಹಾಕಬೇಕಾದ್ರೆ. ನಂತರ ಏನು ಮಾಡಬೇಕು, ಹೈ ಫ್ಲೇಮ್ ಮಾಡಿಡಬೇಕು. ಅದು ಈಗ ನೋಡಿ ಈ ಥರ ಕುದಿಯೋವಾಗ ಹೈ ಫ್ಲೇಮಲ್ಲಿ ಇರುತ್ತೆ. ನಿಮ್ಗೆ ಅನಿಸ್ಬೋದು ಏನಪ್ಪ ಹೀಗಿದೆ, ಇದು ಚೆನ್ನಾಗಿರುತ್ತೋ ಇಲ್ವೋ ಹೇಗೋ ಏನಂತ.
ನಿಜವಾಗ್ಲೂ ವೀಕ್ಷಕರೇ ಒಂದು ಸಲ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಕೇಳಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಡಯಟ್ ಮಾಡೋರ್ಗಂತೂ ಇದು ತುಂಬಾ ಒಳ್ಳೆಯದು. ರಾಗಿ ದೋಸೆ ಅಥವಾ ಗೋಧಿ ದೋಸೆ ಯಾವುದ್ರ ಜೊತೆ ಬೇಕಾದ್ರೂ, ಈಗ ನಾರ್ಮಲ್ ದೋಸೆಗೂ ಕೂಡ ಕಾಂಬಿನೇಷನ್ ಆಗುತ್ತೆ. ಬಟ್ ಸ್ವಲ್ಪ ನಾರ್ತಾ ಇರೋವಂಥ ರೊಟ್ಟಿಗಾದರೆ ಇನ್ನೂ ತುಂಬ ಅದ್ಭುತವಾಗಿ ಬರುತ್ತೆ. ರವೆ ರೊಟ್ಟಿ ನೀವು ಯಾವುದಕ್ಕೆ ಬೇಕಾದ್ರೂ ಇದನ್ನು ಪದಾರ್ಥನ ಮಾಡ್ಕೋಬೋದು, ತುಂಬ ಅದ್ಭುತವಾಗಿ ಬರುತ್ತೆ. ಇದು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಂಥ ರೆಸಿಪಿ. ನಾನು ಪ್ರೆಗ್ನೆಂಟ್ ಇರುವಾಗ ಇದನ್ನು ಒನ್ ಟೈಮ್ ತಿಂದಿದ್ದು. ಕಂಟಿನ್ಯೂಸ್ ಆಗಿ ವೀಕ್ಲಿ ಟ್ವೈಸ್ ತಿನ್ನಬೇಕು ತುಂಬ ಆಸೆ, ತುಂಬ ಖಾರವಾಗಿ ಮಾಡ್ಕೊಂಡು ತಿಂತಿದ್ದೆ. ಇನ್ನು ಒಣಮೆಣಸಿನ್ಕಾಯಿ ಕೂಡ ಇದಕ್ಕೆ ಬಳಸ್ಬೋದು. ನಿಮಗೆ ಹಸಿಮೆಣಸಿನ್ಕಾಯಿ ಆಗೋಲ್ಲ ಅಂದರೆ ಅದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ದಪ್ಪ ಥರ ಕುಟ್ಬಿಟ್ಟು ಅದಕ್ಕೆ ಹಾಕಬೇಕಾಗತ್ತೆ. ಅಷ್ಟೇ, ಅದು ಅಲ್ಲಲ್ಲೇ ಸಿಗ್ತಾರೆ, ತುಂಬ ಚೆನ್ನಾಗಿರುತ್ತೆ ಒಣಮೆಣಸಿನ್ಕಾಯಿ ಕೂಡ. ನಾವು ಸ್ವಲ್ಪ ಹಳ್ಳಿ ಲ್ಯಾಂಗ್ವೇಜಲ್ಲೇ ಮಾತಾಡೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಬಿಡಿ. ನಾವು ಸಿಟಿಯವರಲ್ಲ, ನಾವು ಬ್ಯಾಂಗ್ಳೂರಲ್ಲ, ನಾವು ಪಕ್ಕಾ ಹಳ್ಳಿಯವರು. ನಾವು ಹೀಗೆ ಮಾತಾಡೋದು. ನೋಡಿ ವೀಕ್ಷಕರೇ, ಈಗ 100% ಅದು ಆಗಿದೆ. ಈ ಹದದಲ್ಲಿ ನಿಮಗೆ ಇನ್ನೂ ತೆಳು ಬೇಕು ಅಥವಾ ಇನ್ನೂ ನಮಗೆ ಕ್ವಾಂಟಿಟಿ ಹೆಚ್ಚಾಗಿ ಬೇಕಿತ್ತು ಅಂತ ಅನಿಸಿದ್ರೆ ನೋ ವರೀಸ್. ಈಗ ಉಳಿದಿರೋಂಥ ಮಿಶ್ರಣ ಏನಿರುತ್ತೆ ಅದಕ್ಕೆ ಮತ್ತೆ ನೀರು ಕಾಯಿಸಿ ಮತ್ತೆ ಹುಯ್ದು 1-2 ನಿಮಿಷ ಮತ್ತೆ ನೀವು ಕುಕ್ ಮಾಡ್ಕೋಬೋದು. ನೋಡಿ, ಫೈನಲ್ ಟಚಪ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇಲ್ಲಿಗೆ ನಮ್ಮ ಹುರುಳಿಕಾಳಿನ ಗೊಜ್ಜು ಅಥವಾ ಜಿಂಕ, ನೀವೇನು ಇಟ್ಕೋತೀರೋ ಆ ಹೆಸರು. ನಾವು ಹಳ್ಳಿ ಭಾಷೆಯಲ್ಲಿ ಇದನ್ನು ಕರೆಯೋದು ಹುರುಳಿಕಾಳಿನ ಜಿಂಕ ಅಂತ ಕರಿತೀವಿ. ತುಂಬ ಅದ್ಭುತವಾಗಿ ನಮ್ಮ ಯಜಮಾನ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಎಷ್ಟೇ ಮಾಡಿದ್ರೂ ಕೊನೆಗಿದು ಸಾಕಾಗೋದೇ ಇಲ್ಲ ನಮ್ಮ ಮನೆಯಲ್ಲಿ. ಕೊನೆಗೆ ಶಾರ್ಟೇಜ್ ಬಂದೇ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ವೀಕ್ಷಕರೇ, ಇದನ್ನು ನೀವು ಟ್ರೈ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನಾನು ನಿಮಗೆ ನನ್ನ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. Please keep supporting us. Thank you so much.